ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಿನ್ನೆ ಸಂಡೇ ಮನೇಲಿ ಇದ್ಕೊಂಡು ಮಧ್ಯಾಹ್ನದವರೆಗೂ ಡ್ಯೂಟಿ ಇತ್ತು. ಮಧ್ಯಾಹ್ನದಿಂದ ಡ್ಯೂಟಿ ಮುಗಿಸ್ಕೊಂಡು ಬಂದಮೇಲೆ ನಾನು ನನ್ನ ಮಗಳು ಕೂತ್ಕೊಂಡು ಈ ಥರ ಕಪ್ಪಿ ಚೇಷ್ಟೆ ಮಾಡಿಕೊಂಡು ಹಣ್ಣು ತಿಂತ ಕೂತಿದ್ದು. ನಾನು ಬರೋ ಅಷ್ಟೊತ್ತಿಗೆ ನನ್ನ ಮಗಳು ಆರೆಂಜ್ ಫ್ರೂಟ್ನ ಸುಲ್ಕೊಂಡು ತಿಂತ ಕೂತಿದ್ಲು. ಅವಳನ್ನ ಚೇಳ್ಸೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಆರೆಂಜ್ ಫ್ರೂಟ್ನ ಕಿತ್ಕೊಂಡು ನಾನೇ ತಿಂತ ಕೂತಿದ್ದೆ. ಆಮೇಲೆ ಪುನಃ ನನಗೆ ಸಾಕಾಗಲ್ಲ, ಎಲ್ಲ ನೀನೇ ತಿಂದ್ಕೊಂಡೆ ಅಮ್ಮ ಅಂತ ಹೇಳ್ಬಿಟ್ಟು ಅವಳು ಸ್ವಲ್ಪ ಹೊತ್ತು ನನ್ನ ಚೇಳಿಸ್ತಾ ಕೂತ್ಕೊಂಡೆ. ಆಮೇಲೆ ಟೈಮ್ ಪಾಸ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಹಿಂಗೆ ಇನ್ನೊಂದು ದಾಳಿಂಬೆ ಹಣ್ಣು ತೊಗೊಂಡು ಕೂತ್ಕೊಂಡು ತಿಂತಾ ಕೂತಿದ್ದು. ಹಿಂಗೆ ನನ್ನ ಮಗಳು ನಾನು ಸೇರಿಕೊಂಡು ಹಾಫ್ ಡೇನ ಮುಗಿಸ್ತು. ಏಕೆ ಅಂತ ಮನೆಗೆ ಬಂದಿದ್ದಾಗಲೇ 4 ಗಂಟೆ ಆಗಿತ್ತು ಡ್ಯೂಟಿ ಮುಗಿಸ್ಕೊಂಡು. ಇನ್ನು ಉಳಿದಂಥ ಸ್ವಲ್ಪ ಸಮಯ ನನ್ನ ಮಗಳ ಜೊತೆ ಈ ಥರ ಟೈಮ್ ಪಾಸ್ ಮಾಡೋದ್ರ ಮೂಲಕ ಕಳೆದಿದ್ದಾಯಿತು. ಮತ್ತು ಇನ್ನು ಕೂತ್ಕೊಂಡು ಅವಳು ಸ್ವಲ್ಪ ಹೊತ್ತು ನನ್ನ ಜೊತೆ ಆಟ ಆಡ್ತಾಯಿದ್ಲು ಕ್ಯಾಮ್ರಾ ನೋಡಿಕೊಂಡು. ಆಮೇಲೆ ಸ್ವಲ್ಪ ಹೊತ್ತಿಬ್ಬರು ಕೂತ್ಕೊಂಡು ಸುಮಾರು ಹಣ್ಣು ತಿಂದ್ಕೊಂಡ್ವಿ. ಮಧ್ಯಾಹ್ನ ಊಟ ಸ್ಕಿಪ್ ಮಾಡಿಬಿಟ್ಟು ಆಮೇಲೆ ಹೀಗೆ ನನ್ನ ಜೊತೆ ಹಣ್ಣು ತಿಂತ ಕೂತಿದ್ದವಳು ಸಡನ್ನಾಗಿ ಅವಳ ಫ್ರೆಂಡ್ ಬಂದಳು, ಬೇರೆ ಊರವಳು ನಮ್ಮೂರಿಗೆ ಬಂದಳು ಅಂತ ಹೇಳ್ಬಿಟ್ಟು ತಿಂತ ಕೂತಿದ್ದವಳು. ಸ್ವಲ್ಪ ಹೊತ್ತು ಮಾತಾಡಿಸ್ಕೊಬರ್ತೀನಿ ರಾಮ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಣ್ಣು ತಿಂದು ಹೋದ್ಲು ನನ್ನ ಮಗಳು. ಹೋಗಿ ಬೇಡ ಬೇಡ ಇರು ಅಂತ ನಾನು ಸ್ವಲ್ಪ ಹೊತ್ತು ಹೇಳಿದೆ. ಬಟ್ ಇಲ್ಲ, ಅವಳು ತುಂಬ ಚಿಕ್ಕ ಮಕ್ಕಳಿಂದನೂ ಅವಳ ಫ್ರೆಂಡು. ಹಂಗಾಗ್ಬಿಟ್ಟು ನಾನು ಹೋಗ್ತೀನಮ್ಮ ಅಂತ ಹೇಳ್ಬಿಟ್ಟು ಪರ್ಮಿಷನ್ ಕೇಳ್ತಿದ್ಲು. ಆವಾಗ ಆಯಿತು ಹೋಗುವೆ ಇರು ಅಂತ ಹೇಳ್ಬಿಟ್ಟು ಪುನಃ ದಾಳಿಂಬೆ ಹಣ್ಣು ತೊಗೊಂಡು ತಿಂದ್ವಿ ಕಟ್ ಮಾಡಿಕೊಂಡು. ಬಟ್ ಹೀಗೆ ಟೈಮ್ ಪಾಸ್ ಮಾಡಿದ್ದು ನೆನ್ನೆ. ಅದು ಯಾಕೆ ಈ ಥರ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಪ್ರತಿ ಸಂಡೇ ನನಗೆ ಹಾಫ್ ಡೇವರೆಗೂ ಡ್ಯೂಟಿ ಇರುತ್ತೆ. ಆಮೇಲೆ ಇನ್ನು ಹಾಫ್ ಡೇ ಹೋದ್ಲು ಇವಾಗ ಅವಳ ಫ್ರೆಂಡ್ ಮಾತಾಡ್ಸ್ಕೊಬರ್ತೀನಿ ಅಂತ ಹೇಳ್ಬಿಟ್ಟು. ಹಾಫ್ ಡೇ ಅಲ್ಲಿ ಮನೆಗೆ ಬಂದ ತಕ್ಷಣವೇ ಮನೆ ಕೆಲಸನೇ ತುಂಬ ಇರ್ತಾಯಿತ್ತು. ನಿನ್ನೆ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗಿದ್ದೆ. ಒಂದು ಸ್ವಲ್ಪ ಟೈಮ್ ಇತ್ತು, ಫ್ರೀ ಟೈಮು, ಕೂತ್ಕೊಂಡು ಅವಳ ಜೊತೆ ಟೈಮ್ ಪಾಸ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಈ ಥರ ಹಣ್ಣೆಲ್ಲ ತಿಂದ್ಕೊಂಡು ಮತ್ತು ಅವಳದು ಸ್ಕೂಲ್ ಸ್ಟೋರಿ ಎಲ್ಲ ಹೇಳ್ತಾ ಇರ್ತಾಳೆ ನನಗೆ. ಅದನ್ನೆಲ್ಲ ಕೇಳಿಕೊಂಡು ಕೂತಿದ್ದೆ. ಹೋಗ್ತೀನಿ ನನ್ನ ಫ್ರೆಂಡ್ನ ಮಾತಾಡ್ಸ್ಕೊಂಬರ್ತೀನಿ ಅಂತ ಹೋದ್ಲು ಹೊರಗಡೆ. ಎಷ್ಟೊತ್ತು ಮಾತಾಡಿಸ್ಕೊಂಬರ್ತಾಳೋ ಗೊತ್ತಿಲ್ಲ. ಅಷ್ಟರೊಳಗೆ ದಾಳಿಂಬೆ ಹಣ್ಣೆಲ್ಲ ಸುಲಿದು ಓಪನ್ ಮಾಡಿ ಇಡ್ತಾಯಿದ್ದೆ ನಾನು. ಅಷ್ಟರೊಳಗಡೆ ಬರ್ತಾಳೆ ಅಂತ, ಏಕೆಂದ್ರೆ ಇಲ್ಲಿ ನಮ್ಮ ಪಕ್ಕದ ಮನೆಯವಳೆ ಅವಳು. ಬಂದಳು ಆಗಲೇ, ಹೋಗಿ ಮಾತಾಡಿಸ್ಕೊಂಡು ಬಂದಳು. ಹಾಗೆ ಅವಳ ಜೊತೆ ಸ್ವಲ್ಪ ನಿನ್ನೆ ಟೈಮ್ ಪಾಸ್ ಮಾಡಿ ಖುಷಿ ಆಯಿತು. ಯಾಕೆ ಅಂದರೆ ಅವಳಿಗೆ ನಾನು ಟೈಮ್ ಕೊಡಲಿಕ್ಕೆ ನನಗೆ ಟೈಮ್ ಇಲ್ಲ. ಯಾವಾಗಲೂ ಕೆಲ್ಸಕ್ಕೆ ಹೋಗೋದು, ಮನೆಗೆ ಬರೋದು, ಉಳಿದಂಥ ಟೈಮ್ನಲ್ಲಿ ಅವಳಿಗೆ ಹೋಮ್ವರ್ಕ್ ಮಾಡಿಸೋದು, ಅದು ಇದು ಅಂತ ಹೇಳ್ಬಿಟ್ಟು ಯಾವಾಗಲೂ ಬರ್ಕೊಳ್ಳೋದು ಓದ್ಕೊಳ್ಳೋದೇ ಇರ್ತಾಯಿತ್ತು. ನೆನ್ನೆ ಸ್ವಲ್ಪ ಟೈಮ್ ಇತ್ತು, ಹಂಗಾಗ್ಬಿಟ್ಟು ಅವಳ ಜೊತೆ ಟೈಮ್ ಕಳೆದಿದ್ದಾಯಿತು. ದಾಳಿಂಬೆ ಹಣ್ಣು ಚೆನ್ನಾಗಿತ್ತು ಒಟ್ಟು. ಸುಲ್ಕೊಂಡು ಸ್ವಲ್ಪ ಹೊತ್ತು ತಿಂದ್ವಿ.
ಹಂಗೆ ಜೊತೆ ಸ್ವಲ್ಪ ನೆನ್ನೆ ಟೈಮ್ ಪಾಸ್ ಮಾಡಿ ಖುಷಿ ಆಯಿತು. ಯಾಕೆ ಅಂದರೆ ಅವಳಿಗೆ ನಾನು ಟೈಮ್ ಕೊಡ್ಲಿಕ್ಕೆ ನನಗೆ ಟೈಮ್ ಇಲ್ಲ. ಯಾವಾಗಲೂ ಕೆಲ್ಸಕ್ಕೆ ಹೋಗೋದು, ಮನೆಗೆ ಬರೋದು, ಈ ಉಳಿದಂಥ ಟೈಮ್ನಾಗ ಅವಳಿಗೆ ಹೋಮ್ವರ್ಕ್ ಮಾಡಿಸೋದು, ಅದು ಇದು ಅಂತ ಹೇಳ್ಬಿಟ್ಟು ಯಾವಾಗಲೂ ಬರ್ಕೊಳ್ಳೋದು, ಓದ್ಕೊಳ್ಳೋದೇ ಇರ್ತಾಯಿತ್ತು. ನೆನ್ನೆ ಸ್ವಲ್ಪ ಟೈಮ್ ಇತ್ತು, ಹಂಗಾಗ್ಬಿಟ್ಟು ಅವ್ಳ ಜೊತೆ ಟೈಮ್ ಕಳೆದಿದ್ದಾಯಿತು. ದಾಳಿಂಬೆ ಹಣ್ಣು ಚೆನ್ನಾಗಿತ್ತು. ಒಟ್ಟು ಸುಲ್ಕೊಂಡು ಸ್ವಲ್ಪ ಹೊತ್ತು ತಿಂದ್ವಿ. ಒಟ್ಟು ನೆನ್ನೆ ಮಾರ್ನಿಂಗು ಕೆಲಸ ಎಲ್ಲ ಮುಗಿಸಿ ಹೋಗಿದ್ದಕ್ಕೆ ನನ್ನ ಮಗಳ ಜೊತೆ ಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಈ ಥರ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಖುಷಿ ಆಯಿತು. ಅಷ್ಟೇ. ಇನ್ನು ಒಂದು ಹಾಫ್ ಡೇನಲ್ಲಿ ಅವಳ ಜೊತೆ ಖುಷಿಯಾಗಿದ್ದಿದ್ದೆ ಒಂದು ಖುಷಿ ನನಗೆ. ಹಂಗಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.